ಈ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅಕ್ಕಿ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೌದು, ಅನ್ನಭಾಗ್ಯ ಯೋಜನೆ ನಿಮಗೆ ಸಿಗೋದೇ ಇಲ್ಲ. ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗುತ್ತೆ. ಹೌದು, ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ದೊಡ್ಡ ಸುದ್ದಿ ಆಗಿದೆ. ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳಿಕೆ ಬಂದಿದೆ. ನಾಳೆ ಭಾರತ್ ಬಂದ್ ಅಂತ ಹೇಳಲಾಗ್ತಾ ಇದೆ. ಏನಿರುತ್ತೆ ಏನಿರೋದಿಲ್ಲ ಎಲ್ಲ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಕೊನೆಯಲ್ಲಿ ನೋಡ್ತಾ ಹೋಗೋಣ. ನಾಳೆ ದೇಶಾದ್ಯಂತ ಭಾರತ್ ಬಂದ್ ಜಾರಿ ಆಗಲಿದ್ದು ಎಲ್ಲ ಮಾಹಿತಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇದೇ ತರ ಬಿಸಿ ಬಿಸಿ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ತಪ್ಪದೇ ಮರೆಯದೆ ಕ್ಲಿಕ್ ಮಾಡಿ. 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಕ್ಕೂಟವು ಈ ಬಂದ್ಗೆ ಘೋಷಣೆ ಮಾಡಿದ್ದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿರುವಂಥದ್ದು. ಮತ್ತೆ ನಾಳೆ ಏನೂ ಕೂಡ ಸಿಗೋದಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಭಾಗವಹಿಸುವ ಈ ಒಂದು ಪ್ರತಿಭಟನೆ ಕೇಂದ್ರ ಸರ್ಕಾರದ ಕಾರ್ಮಿಕ ರೈತ ವಿರೋಧಿ ನೀತಿಗಳ ವಿರುದ್ಧ ನಡೆಸಲಾಗ್ತಾ ಇದೆ. ಈ ಒಂದು ಬಂದ್ನಿಂದ ಬ್ಯಾಂಕಿಂಗ್, ಸಾರಿಗೆ, ಅಂಚೆ, ಕಲ್ಲಿದ್ದಲು ಗಣಿಗಾರಿಕೆ ಮತ್ತು ಸಾರ್ವಜನಿಕ ವಲಯದ ಕೈಗಾರಿಕೆಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ವ್ಯಾಪಕ ಅಡಚಣೆಯಾಗುವ ಸಾಧ್ಯತೆ ಕಂಡುಬಂದಿದೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು. ಯಾವ ಸೇವೆಗಳಿಗೆ ಅಡಚಣೆ ಆಗುತ್ತೆ, ಏನೆಲ್ಲ ಬಂದಿರುತ್ತೆ ಅಂತ ನೀವು ಕೇಳೋದಾದ್ರೆ, ಬ್ಯಾಂಕುಗಳು ಮುಚ್ಚಲ್ಪಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹೌದು, ನಾಳೆ ಬ್ಯಾಂಕುಗಳು ಮುಚ್ಚಲ್ಪಡುತ್ತೆ ಅಂತ ಹೇಳಲಾಗ್ತಾ ಇದೆ. ಜುಲೈ 9ನೇ ತಾರೀಕಿನಂದು ದೇಶವ್ಯಾಪಿ ಪ್ರತಿಭಟನೆ ಮಾಡಲಾಗುತ್ತೆ. ಚೆಕ್ ಕ್ಲಿಯರೆನ್ಸ್, ಗ್ರಾಹಕ ಸೇವೆಗಳು ಮತ್ತು ಇತರೆ ಹಣಕಾಸು ಚಟುವಟಿಕೆಗಳು ಸ್ಥಗಿತವಾಗಬಹುದು. ಮತ್ತೆ ಅಂಚೆ ಕಚೇರಿಗಳು ಕೂಡ ಬಂದ್ ಆಗಲಿದ್ದಾವೆ. ಜುಲೈ 9ನೇ ತಾರೀಕಿನಂದು ಬುಧವಾರದಂದು ದೇಶಾದ್ಯಂತ ಭಾರತ್ ಬಂದ್ ಅಂತ ಇಲ್ಲಿ ಘೋಷಣೆ ಆಗಿರುವಂಥದ್ದು. ಅಂಚೆ ಕಚೇರಿಗಳು, ಕಲ್ಲಿದ್ದಲು ಗಣಿಗಾರಿಕೆಗಳು ಮತ್ತೆ ಘಟಕಗಳು, ಕಾರ್ಖಾನೆಗಳು ಮತ್ತು ರಾಜ್ಯ ಸಾರಿಗೆ ಬಸ್ಗಳ ಕಾರ್ಯಾಚರಣೆಯೂ ಕೂಡ ತೊಂದರೆ ಆಗಬಹುದು. ಮತ್ತು ರೈತರು ಕೂಡ ಇದಕ್ಕೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಹೀಗಾಗಿ ರೈತರು ಕೂಡ ಇದಕ್ಕೆ ಸಪೋರ್ಟ್ ಕೊಟ್ಟಿರೋದ್ರಿಂದ ಈ ಒಂದು ಬಂದ್ ಯಶಸ್ವಿ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವು ರಾಜ್ಯಗಳಲ್ಲಿ ಶಾಲೆಗಳು ಮತ್ತು ಕಾಲೇಜುಗಳು ಕೂಡ ಮುಚ್ಚಲ್ಪಡಬಹುದು ಅಂತ ಹೇಳಲಾಗ್ತಾ ಇದೆ. ಹಿಂದ್ ಮಜ್ಬೂರ್ ಸಬಾದ್ ಹರ್ಬಸ್ ಸಿಂಗ್ ಸಿಧು ಅವರ ಪ್ರಕಾರ ಈ ಮುಷ್ಕರವು ಬ್ಯಾಂಕಿಂಗ್, ಅಂಚೆ, ಸಾರಿಗೆ ಮತ್ತು ಕೈಗಾರಿಕೆಗಳ ಮೇಲೆ ತೀವ್ರವಾಗಿ ಪರಿಣಾಮ ಬೀಳಲಿದೆ ಅಂತ ಹೇಳಲಾಗಿದೆ. ಯಾವ ಸೇವೆಗಳು ಇರುತ್ತೆ ಅಂತ ನೀವು ಕೇಳೋದಾದರೆ, ನಮ್ಮ ಭಾರತದಲ್ಲಿ ಜುಲೈ 9ನೇ ತಾರೀಕಿನಂದು ಬುಧವಾರದಂದು ರೈಲ್ವೆ ಸಂಚಾರ ಎಂದಿನಂತೆ ಇರುತ್ತೆ. ಹಾಸ್ಪಿಟಲ್ಗಳು ಓಪನ್ ಇರುತ್ತೆ. ಆರೋಗ್ಯ ಮತ್ತು ತುರ್ತು ಸೇವೆಗಳಂಥ ಅಗತ್ಯ ಸೇವೆಗಳಿಗೆ ಮೆಡಿಕಲ್ ಶಾಪ್ಗಳು ಓಪನ್ ಇರುತ್ತೆ ಅಂತ ಹೇಳಲಾಗಿದೆ. ಮಾರುಕಟ್ಟೆಗಳು, ಅಂಗಡಿಗಳು ಕೂಡ ಭಾಗಶಃ ಕಾರ್ಯನಿರ್ವಹಣೆ ಮಾಡಬಹುದು. ಅಂದರೆ ಸಂಜೆ 6 ಗಂಟೆ ನಂತರ ಮತ್ತೆ ಎಲ್ಲವೂ ಕೂಡ ಓಪನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳಾದ UPI ಮತ್ತು ನೆಟ್ ಬ್ಯಾಂಕಿಂಗ್ ಎಂದಿನಂತೆ ಕಾರ್ಯವನ್ನು ಮಾಡುತ್ತದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಕಾರ್ಮಿಕರ ಬೇಡಿಕೆಗಳು ಏನು ಅಂತ ನೀವು ಕೇಳೋದಾದರೆ, ಕಾರ್ಮಿಕ ಸಂಘಗಳು ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರ ಸಲ್ಲಿಕೆ ಒಂದು ಪಟ್ಟಿ ನೋಡೋದಾದರೆ 17 ಅಂಶಗಳನ್ನು ಇಲ್ಲಿ ಮುಟ್ಟಿರುವಂಥದ್ದು. ಹೌದು, 4 ಕಾರ್ಮಿಕ ಸಂಹಿತೆಗಳ ರದ್ದತಿ. ಹೌದು, ಈ ಸಂಹಿತೆಗಳು ಕಾರ್ಮಿಕ ಹಕ್ಕುಗಳನ್ನು ದುರ್ಬಲ ಮಾಡುತ್ತೆ ಎಂದು ಆರೋಪ ಮಾಡಲಾಗಿದೆ. ಕೆಲಸದ ಸಮಯದಲ್ಲಿ ನಿಯಂತ್ರಣ ಹೇರಬೇಕು ಅಂತ ಹೇಳಲಾಗಿದೆ. ಕೆಲಸದ ಸಮಯ ಹೆಚ್ಚಳ ವಿರೋಧ ಮಾಡಲಾಗ್ತಾ ಇದೆ. ಗುತ್ತಿಗೆ ವಿರೋಧ, ಹೊಸ ಉದ್ಯೋಗ ಸೃಷ್ಟಿ, ಸರ್ಕಾರಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಶಾಶ್ವತ ಮತ್ತು ಉದ್ಯೋಗ ಕೊರತೆ ಉಂಟಾಗಿದೆ. ಹೀಗಾಗಿ ಈ ಒಂದು ಬೇಡಿಕೆ ಈಡೇರಿಸಬೇಕು. ಕಾರ್ಪೊರೇಟ್ ವಿರೋಧಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ರೈತರು ಮತ್ತು ಗ್ರಾಮೀಣ ಕಾರ್ಮಿಕರು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಹೌದು, ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕೃಷಿ ಕಾರ್ಮಿಕ ಸಂಘಗಳು ಕೂಡ ಈ ಮುಷ್ಕರಕ್ಕೆ ಬೆಂಬಲ ಘೋಷಣೆ ಮಾಡಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ರ್ಯಾಲಿಗಳು ಮತ್ತು ಪ್ರತಿಭಟನೆಗಳನ್ನು ಆಯೋಜಿಸಲಾಗುತ್ತದೆ. ಆರ್ಥಿಕ ಸಂಕಷ್ಟ, ನಿರುದ್ಯೋಗ ಮತ್ತು ಜೀವನ ವೆಚ್ಚದ ಏರಿಕೆಯ ಗುರಿಯನ್ನು ಈ ಪ್ರತಿಭಟನೆಗಳು ಹೊಂದಿವೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು. 25 ಕೋಟಿಗೂ ಹೆಚ್ಚು ಕಾರ್ಮಿಕರು, ರೈತರು ಮತ್ತು ಗ್ರಾಮೀಣ ಕಾರ್ಮಿಕರು ಕೂಡ ಈ ಒಂದು ಮುಷ್ಕರದಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಬಂದ್ ಆಗಲಿದೆ ಅಂತಲೂ ಕೂಡ ಹೇಳಬಹುದು. ಈ ಬಂದ್ನಿಂದ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರಲಿದೆ. ಜನರು ತಮ್ಮ ತುರ್ತು ಕೆಲಸಗಳಾದ ನಗದು ಹಿಂಪಡೆಯುವಿಕೆ ಆಗಿರ್ಬೋದು, ಚೆಕ್ ಠೇವಣಿ ಅಥವಾ ಇತರೆ ವ್ಯವಹಾರಗಳನ್ನು ಜುಲೈ 8ರ ಒಳಗಡೆ ಮುಗಿಸಬೇಕು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ ಬಸ್ ಸಂಚಾರ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಅಷ್ಟೇನು ಈ ಬಂದ್ಗೆ ಒಂದು ಎಫೆಕ್ಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಸಾರಿಗೆ ಸಚಿವರು ಇದರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಬಸ್ ಸಂಚಾರ ಇರುತ್ತೆ, ಆದರೆ ಕೆಲವು ಅಡೆತಡೆಗಳು ಉಂಟಾಗಬಹುದು. ಆದರೆ ಬಸ್ ಸಂಚಾರ ಎಂದಿನಂತೆ ಇರಲಿದೆ ಎಂಬುವ ಒಂದು ಮಾಹಿತಿ ಬಂದಿದೆ. ಬ್ಯಾಂಕುಗಳು ಬಹುತೇಕ ಸುಟಿ ಆಗ್ಬೋದು. ಹೌದು, ಬ್ಯಾಂಕುಗಳು ಭಾಗಶಃ ಕೆಲಸ ಮಾಡಬಹುದು, ಭಾಗಶಃ ಕೆಲಸ ಮಾಡಲಿಕ್ಕಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಜುಲೈ 9ನೇ ತಾರೀಕಿನಂದು ಬುಧವಾರದಂದು ದೇಶಾದ್ಯಂತ ಭಾರತ ದೇಶ ಬಂದ್ ಅಂತ ಹೇಳಲಾಗ್ತಾ ಇದೆ. ಭಾರತ ಅಂದರೆ ಇದು ಕರ್ನಾಟಕನೂ ಬರುತ್ತೆ. ಕರ್ನಾಟಕನೂ ಕೂಡ ಭಾಗಶಃ ಬಂದ್ ಆಗ್ಬೋದು. ಮತ್ತೆ ಗೆಳೆಯರಿ, ವೀಕ್ಷಕರೇ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಬಾರಿ ಬಂದ್ ಯಾವ ಥರ ಆಗುತ್ತೆ, ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭಾರತ್ ಬಂದ್ ಬಗ್ಗೆ ನಿಮ್ಮ ಒಂದು ಏನೇ ಮಾಹಿತಿ ಇದ್ರೂ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ.
ರಾಜ್ಯಾದ್ಯಂತ ಪಡಿತರ ಸಾಗಾಣಿಕೆ ಸ್ಥಗಿತವಾಗಿದೆ. ಅನ್ನಭಾಗ್ಯ ಯೋಜನೆಗಾರರಿಗೆ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅಕ್ಕಿ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಮುಷ್ಕರ ಶುರುವಾಗಿರೋದ್ರಿಂದ 260 ಕೋಟಿ ಬಾಕಿ ಬಿಡುಗಡೆಗೆ ಒತ್ತಾಯ ಮಾಡಲಾಗಿದೆ. 4,000 ಪಡಿತರ ಲಾರಿಗಳಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಹೌದು, ನಮ್ಮ ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಆಹಾರ ಧಾನ್ಯ ಸಾಗಣೆ ಬಾಕಿ 260 ಕೋಟಿ ರೂಪಾಯಿ ಬಿಡುಗಡೆ ಮಾಡೋವರೆಗೂ ಲಾರಿ ಮುಷ್ಕರವನ್ನ ಮಾಡ್ತೀವಿ, ಅಂದ್ರೆ ಅಕ್ಕಿ ಸಾಗಾಣಿಕೆ ಮಾಡೋದಿಲ್ಲ, ಇದನ್ನ ಸ್ಥಗಿತ ಮಾಡ್ತೀವಿ ಅಂತ ಲಾರಿ ಮಾಲೀಕರು ಒಂದು ಒಪ್ಪಂದ ಮಾಡಿಕೊಂಡಿರುವಂಥದ್ದು. ಮತ್ತೆ ಇದು ಮುಷ್ಕರಕ್ಕೆ ಕಾರಣವಾಗಿರುವಂಥದ್ದು. ಅನ್ನಭಾಗ್ಯ ಯೋಜನೆಗೆ ಇದು ಭಾರಿ ತೊಂದರೆ ಆಗಲಿದೆ ಅಂತಲೂ ಕೂಡ ಇದು ನಾವು ಹೇಳಬಹುದು. ವೀಕ್ಷಕರೇ, ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಲಾರಿ ಮಾಲೀಕರು ಪಡಿತರ ಸಾಗಾಣಿಕೆ, ಹೌದು ಅಕ್ಕಿ ಸಾಗಾಣಿಕೆ ಸ್ಥಗಿತಗೊಳಿಸಿ ಮಂಗಳವಾರದಿಂದ ಜುಲೈ 8ರಿಂದಲೇ ಮುಷ್ಕರ ಮಾಡಲು ತೀರ್ಮಾನವನ್ನ ಮಾಡಿರುವಂಥದ್ದು. ಈ ಹಿನ್ನೆಲೆ ಪಡಿತರ ವಿತರಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಸಮಸ್ಯೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲಾರಿ ಮಾಲೀಕರು ಸಂಘದ ಅಧ್ಯಕ್ಷರು ಇದರ ಬಗ್ಗೆ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಮುಷ್ಕರ ಎದಕ್ಕೆ ಅಂತ ನೀವು ಕೇಳೋದಾದ್ರೆ 5 ತಿಂಗಳಲ್ಲಿ 20 ಲಕ್ಷ ಮೆಟ್ರಿಕ್ ಟನ್ ಆಹಾರ ಪದಾರ್ಥವನ್ನ ಸಾಗಾಣಿಕೆ ಮಾಡಿದ್ದಾರೆ ಲಾರಿ ಮಾಲೀಕರು. ಲಾರಿ ಮಾಲೀಕರಿಗೆ 260 ಕೋಟಿ ರೂಪಾಯಿ ಸಾಗಾಣಿಕೆ ವೆಚ್ಚ ಬಾಕಿ ಇದೆ. ಅದು ಇನ್ನೂ ಕೂಡ ಸರ್ಕಾರ ಪಾವತಿ ಮಾಡಿಲ್ಲವಂತೆ. ಲಾರಿ ಮಾಲೀಕರಿಗೆ ಹಣ ನೀಡೋದಾಗಿ ಜೂನ್ 19ರಂದು ನಡೆದ ಸಭೆಯಲ್ಲಿ ಸರ್ಕಾರ ಭರವಸೆ ಕೊಟ್ಟಿತ್ತು. ಆದರೂ ಕೂಡ ಬಾಕಿ ಹಣ ಸಂದಾಯವಾಗಿಲ್ಲ. ಹೀಗಾಗಿ 4,000 ಲಾರಿಗಳ ಮುಷ್ಕರವನ್ನು ಶುರು ಮಾಡಲಾಗಿದೆ. ಮುಷ್ಕರದ ಕಾರಣ ಪಡಿತರ ವಿತರಣೆಯಲ್ಲಿ ಸಮಸ್ಯೆ ಆಗಲಿದೆ. ಎಕ್ಸಾಂಪಲ್ ಹೇಳೋದೇನಪ್ಪ ಅಂದರೆ, ಈಗ ನೀವು ತಗೊಳ್ಳೋ ಅಕ್ಕಿ ಎಲ್ಲಿಂದ ಬರುತ್ತೆ, ಅದು ಟ್ರಾನ್ಸ್ಪೋರ್ಟ್ ಮೂಲಕ ಲಾರಿ ಮೂಲಕನೇ ಬರಬೇಕು. ಆದರೆ ಆ ಒಂದು ಅಕ್ಕಿ ತರುವ ಲಾರಿಗಳೇ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಂದ್ ಮಾಡಿ ಈ ಒಂದು ಮುಷ್ಕರಕ್ಕೆ ಕಾರಣವಾಗಿರುವಂಥದ್ದು. ಅಂದರೆ ಲಾರಿ ಬಂದ್ ಅಂತ ಮಾಡಲಾಗಿದೆ. ಹೀಗಾಗಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ದಾಸ್ತಾನು ಇದ್ರೆ ಮಾತ್ರ ಕೊಡಲಾಗುತ್ತೆ, ಇಲ್ಲ ಅಂದರೆ ಆ ಊರಲ್ಲಿ ಅನ್ನಭಾಗ್ಯ ಯೋಜನೆ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಗೆಳೆಯರೆ, ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಜುಲೈ 15ನೇ ತಾರೀಕಿನ ಒಳಗಡೆ ಜೂನ್ ತಿಂಗಳ ಹಣವನ್ನು ಜಮಾ ಮಾಡ್ತೀವಿ ಅಂತ ಈಗಾಗಲೇ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಹೌದು, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗಾರರಾಗಿದ್ದರೆ ಕಮೆಂಟಲ್ಲಿ ನಿಮಗೆ ಎಷ್ಟು ಯೋಜನೆ ಕಂತಿನ ಹಣಗಳು ಬಂದಿದೆ ಅಂತ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಲೇಬೇಕಾಗುತ್ತೆ. ಎದಕ್ಕಂದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು. ಮೇ ತಿಂಗಳವರೆಗೂ ಹಣವನ್ನು ಸಂದಾಯ ಮಾಡಿದ್ದೀವಿ ಅಂತ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಹೌದು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮೇ ತಿಂಗಳ ಕಂತಿನ ಹಣವನ್ನ ಅಪ್ ಟು ಏಪ್ರಿಲ್ ಮೇ ತಿಂಗಳವರೆಗೂ ಹಣವನ್ನು ಸಂದಾಯ ಮಾಡಲಾಗಿದೆ. ಇನ್ನು ಜೂನ್ ತಿಂಗಳದ್ದು ಮಾತ್ರ ಬಾಕಿ ಇದೆ. ಇದಕ್ಕೆ 2 ತಿಂಗಳು 3 ತಿಂಗಳು ಬಾಕಿ ಇದೆ ಅಂತ ಕೇಳ್ತಾ ಇದ್ದೀರಿ ಅಂತ ಮೀಡಿಯಾನವರಿಗೆ, ನ್ಯೂಸ್ ಪೇಪರ್ ಅವರಿಗೆ ಹೇಳಿದ್ದಾರೆ. ಹೌದು, ಸರ್ಕಾರದಿಂದ 2 ಕಂತು 3 ಕಂತು ಏನೂ ಕೂಡ ಇಲ್ಲ. ಜೂನ್ ತಿಂಗಳ ಹಣ ಮಾತ್ರ ಬಾಕಿ ಇದೆ. ಅದು ಜುಲೈ ತಿಂಗಳಲ್ಲಿ ನಾವು ಜಮೆ ಮಾಡ್ತೀವಿ ಅವರ ಖಾತೆಗೆ. ಸ್ಟೇಟಸ್ ಚೆಕ್ ಮಾಡಿ ಅಪ್ಡೇಟ್ ತಗೊಂಡು ಬನ್ನಿ ಅಂತ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ 2 ಕಂತಿನ ಹಣ ಬಂದಿಲ್ಲ, ಏಪ್ರಿಲ್ದು ಹಣ ಬಂದಿಲ್ಲ, ಮೇದು ಹಣ ಬಂದಿಲ್ಲ, ಜೂನ್ದು ಹಣ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೋಸ್ಕರ ಅಂತ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಸರ್ಕಾರದಿಂದ ಮೇ ಕಂತಿನವರೆಗೂ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಇಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ತುಂಬ ಜನರು ನಮಗೆ ಫೆಬ್ರವರಿ ಬಂದಿಲ್ಲ, ಮಾರ್ಚ್ ಬಂದಿಲ್ಲ, ಏಪ್ರಿಲ್ ಬಂದಿಲ್ಲ, ಮೇ ತಿಂಗಳ ಹಣ ಬಂದಿಲ್ಲ, 3 ಕಂತು ಹಣ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಎದಕ್ಕೆ ಕಮೆಂಟ್ ಮಾಡ್ತಾ ಇದ್ದೀರಿ? ಏನಾದರೂ ಸಮಸ್ಯೆ ಆಗಿದೆ ನೀವು ನಮಗೆ ಕಮೆಂಟಲ್ಲಿ ತಿಳಿಸಿ ಗೆಳೆಯರೆ. ಈಗ ನೀವು ಮೊದಲಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ. ಹೌದು, ಕಮೆಂಟ್ ಮಾಡೋ ಮುಂಚೆ ನೀವು ಒಮ್ಮೆ ಬಾರಿ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡಿ. ನಿಮಗೆ 2,000 ರೂಪಾಯಿ ಎಲ್ಲಿವರೆಗೂ ಬಂದಿದೆ, ಮೇ ತಿಂಗಳವರೆಗೂ ಬಂದಿದೆಯಾ ಅಥವಾ ಏಪ್ರಿಲ್ ತಿಂಗಳವರೆಗೂ ಬಂದಿದೆಯಾ, ಅದು ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ಒಂದು ಮಾಹಿತಿ ಬಂದಿರೋ ಪ್ರಕಾರ ಜೂನ್ ತಿಂಗಳ ಹಣ ಮಾತ್ರ 2,000 ರೂಪಾಯಿ ಬಾಕಿ ಇದೆ. ಜೂನ್ ತಿಂಗಳ ಹಣವನ್ನು ಜುಲೈ ತಿಂಗಳಲ್ಲಿ 15ನೇ ತಾರೀಕಿನ ಒಳಗಡೆ ಜಮೆ ಆಗುತ್ತೆ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಸಂಘ ಹೊಸ ಯೋಜನೆ ಈಗ ಜಾರಿ ಆಗ್ತಾ ಇದೆ. ಹೌದು, ಮಹಿಳೆಯರಿಗೆ ಮತ್ತಷ್ಟು ಆರ್ಥಿಕ ಶಕ್ತಿ ತುಂಬಲು ಗೃಹಲಕ್ಷ್ಮಿ ಸಂಘಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರಿಂದ ಗೃಹಲಕ್ಷ್ಮಿಯರಿಗೆ ಒಂದು ಹಣದ ಸಾಲ ಸೌಲಭ್ಯವು ಕೂಡ ಈ ಒಂದು ಯೋಜನೆ ಮೂಲಕ ಸಿಗಬಹುದು. ಅಂದರೆ ಗೆಳೆಯರಿ, ವೀಕ್ಷಕರೇ, ಇಲ್ಲಿ ಒಂದು ಹೊಸ ಯೋಜನೆ ಅಂತಲೇ ಹೇಳ್ಬೋದು, ಗೃಹಲಕ್ಷ್ಮಿ ಸಂಘ ಅಂತ. ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಅಧಿಕೃತ ಮಾಹಿತಿ
ಬರಲಿದೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸಣ್ಣದಾಗಿ ಪ್ರಮಾಣದಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಸಂಘವನ್ನು ಸ್ಥಾಪನೆ ಮಾಡೋದ್ರಿಂದ ಮಹಿಳಾ ಸಬಲೀಕರಣ, ಮಹಿಳಾ ಉದ್ಯಮೀಕರಣಕ್ಕೆ ಇದು ಹೆಚ್ಚು ಒತ್ತು ಕೊಡುತ್ತೆ. ಮಹಿಳೆಯರು ಉದ್ಯೋಗ ಮಾಡೋಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ, ಮಹಿಳೆಯರು ತಮ್ಮ ಒಂದು ಸ್ವಂತ ಕಾಲಿನ ಮೇಲೆ ನಿಂತ್ಕೊಳ್ಳೋದಕ್ಕೆ ಅವರಿಗೆ ಎಲ್ಲ ಪ್ರಮಾಣದ ಒಂದು ಸಹಾಯ ಸಾಲದ ರೂಪದಲ್ಲಿ ಗೃಹಲಕ್ಷ್ಮಿ ಸಂಘದ ಮೂಲಕ ಸಿಗಲಿದೆ. ಇದು ಒಂದು ಟಾಪ್ ಬ್ರೇಕಿಂಗ್ ನ್ಯೂಸ್. ಮತ್ತೆ ವೀಕ್ಷಕರು, ಇನ್ನೊಂದು ಟಾಪ್ ಮಾಹಿತಿ, ಒಂದು ಲಾಸ್ಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ, ಮತ್ತೆ ಗಂಡಸರಿಗೂ ಕೂಡ ಫ್ರೀ ಬಸ್ ಸಿಗುತ್ತಾ? ನೀವು ಮೊದಲೇ ನಮ್ಮ ಒಂದು ವಿಡಿಯೋದಲ್ಲಿ ಇಂಟ್ರೋ ನೋಡಿರ್ಬೋದು. ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಫ್ರೀ ಬಸ್ ಅಂತ ಘೋಷಣೆ ಬರ್ತಾ ಇದೆ. ಒಂದು ಘೋಷಣೆ ಅಂತ ಹೇಳಬಾರ್ದು ಇದನ್ನು, ಎದಕ್ಕಂದ್ರೆ ತಪ್ಪಾಗುತ್ತೆ. ಎದಕ್ಕಂದ್ರೆ ವೀಕ್ಷಕರೇ, ಇಲ್ಲಿ ತಮಾಷೆಗಾಗಿ ಹೇಳಿದ್ದನ್ನು ರಿಪೋರ್ಟರ್ಸ್ ಏನು ಮಾಡಿದ್ದಾರೆ ಅಂದರೆ ಅದನ್ನು ಒಂದು ಬಣ್ಣಿಸಿದ್ದಾರೆ ಅಂತ ಇಲ್ಲಿ ಸಚಿವರು ಹೇಳಿದ್ದಾರೆ. ಹೌದು, ನಾನು ಹಣಕಾಸು ಸಚಿವನಾಗಿ ಹಣದ ಹೊಂದಾಣಿಕೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನೀಡುವ ಚಿಂತನೆ ಇದೆ ಅಂತ ಸಿಎಂ ಬಳಿ ಮಾತನಾಡುತ್ತೀನಿ ಅಂತ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರಾದಂಥವರು ಬಸವರಾಜ ರಾಯರೆಡ್ಡಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ. ಏನಂತ ಮೊದಲು ಮಾತಾಡಿದರು, ರಸ್ತೆ ಮಾಡಿ ಅಂತ ಹೇಳಿದರು. ರಸ್ತೆ ಬೇಕಂದರೆ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡ್ತೀವಿ ಎಂಬ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದರು. ನಾನು ತಮಾಷೆಗಾಗಿ ಮಾತನಾಡಿದ್ದನ್ನು ಮಾಧ್ಯಮದವರು ವರದಿ ಮಾಡುತ್ತಾರೆ. ನಾನು ಯಾವ ದಿಕ್ಕು ನೆಗೆಟಿವ್ ವಿಚಾರ ಮಾಡೋದಿಲ್ಲ. ರಾಜ್ಯದ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅಂತ ಒಂದು ಮಾಹಿತಿ ಕೊಟ್ಟಿದ್ದರು. ನಾನು ಹಣಕಾಸು ಮಂತ್ರಿ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆದರೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಕಲ್ಪಿಸುವ ಚಿಂತನೆ ಇದೆ. ಜೊತೆಗೆ ಗ್ಯಾರಂಟಿ ಪ್ಲಸ್ ಇನ್ನಷ್ಟು ಹೆಚ್ಚು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಾನಾ ಇಲಾಖೆಗಳ ಮೂಲಕ ಕಾಮಗಾರಿ ಪ್ರಾರಂಭಿಸಿ ಹಣ ಪಾವತಿಸದೇ ಇರೋದರಿಂದ 2.47 ಲಕ್ಷ ಕೋಟಿ ಬಾಕಿ ಹಣ ನಮ್ಮ ಸರ್ಕಾರ ಪಾವತಿ ಮಾಡ್ತಾ ಇದೆ ಅಂತಲೂ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ ನಮ್ಮ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದರೆ ಮಾಡ್ತೀವಿ, ಪುರುಷರಿಗೂ ಬಸ್ ಫ್ರೀ ಮಾಡ್ತೀವಿ ಅಂತ ಒಂದು ಹೇಳಿದ್ದಾರೆ. ಆದರೆ ಇದು ಅಧಿಕೃತ ಹೇಳಿಕೆ ಅಲ್ಲ, ಇದು ಒಂದು ಚಿಂತನೆ ಅಂತಲೇ ಹೇಳ್ಬೋದು. ಇದು ಒಂದು 50-50 ಅಂತಲೇ ಹೇಳ್ಬೋದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋಗೆ ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.